ಮೊದಲನೇದಾಗಿ ನಮ್ಮ ಮನೆದವ್ರು ನರಸಿಂಹಸ್ವಾಮಿನ ನೆನ್ಸ್ಕೊಂಡು ಇವತ್ತಿನ ದಿನ ಈ ಕ್ಷಣದಲ್ಲಿ ದರ್ಶನ್ ಅಂಕಲ್ ಏನಿಲ್ಲ ಅಂದ್ರು ಕೆಲವೇ ಕಿಲೋಮೀಟರ್ಗಳ ಅಂತರದಲ್ಲಿದ್ದಾರೆ ಅಷ್ಟೇ. ಇದನ್ನ ಇನ್ನ ಅರ್ಥಪೂರ್ಣವಾಗಿ ಹೇಳ್ಬೇಕು ಅಂದ್ರೆ ಅವ್ರಿಗೆ ತುಂಬಾ ಹೊತ್ತು ಹಿಡಿಯಲ್ಲ ಗ್ರಹಣ, ಯಾಕಂದ್ರೆ ಎಲ್ಲಿಂದಾನೆ ಬೀಳ್ತಾ ಇಲ್ವ ಅಭಿಮಾನಿಗಳ ಆಶಾ ಕಿರಣ. ಬಿಡುಗಡೆ ಅನ್ನೋದು ಗುಟ್ಟು ರಿಲೀಸ್ ಆದ್ರೆ ಅಷ್ಟೇವ್ ನೋಡ್ರಿ ವೀರ ತಿಲಕದ ಬಟ್ಟು. ಶಿವರಾತ್ರಿ ಅಂದ್ರೇನೆ ಗ್ರ್ಯಾಂಡು, ಸ್ವಂತ ಸಂಪಾದನೆ ಕಟ್ಸಿಲ್ವ ಸೆಲೆಬ್ರಿಟೀಸ್ ಅನ್ನೋ ನಂದಿ ಬ್ರ್ಯಾಂಡು. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆ ಗುಣ ಸೈಲೆಂಟ್ ಆಗಿ ಸಹಾಯ ಮಾಡಕ್ ನಿಂತ್ರೆ ಅದೇ ಅಲ್ವಾ ಸದ್ಗುಣ. ಕೇಳ್ ಕತ್ತಮ್ ನಾಟಕ್ ಬಂದು, ನೋ ಡಿಸ್ಕಷನ್ ಓನ್ಲಿ ಆಕ್ಷನ್. ನಾನು ಬರ್ತಾ ಇದ್ದೀನಿ 1 2 3. ಡಿ ಬಾಸ್ ಅಂದ್ರೆ ಕಿಕ್ಕು, ಇವರ ಮೊದಲನೇ ಚಿತ್ರ ಮೆಜೆಸ್ಟಿಕ್, ಕ್ರೇಜ್ ಗೆ ಕಿಂಗು, ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ಅನ್ನೋದೇ ಟ್ರೆಂಡಿಂಗು. ಅಯ್ಯ ಅಂದ್ರೆ ಅಧಿಪತಿ, ಬೃಂದಾವನದ ಸಾರಥಿ, ಕರುನಾಡ ಭೂಪತಿ, ಇವರೇ ಅಲ್ವಾ ಕರ್ನಾಟಕದ ಚಕ್ರವರ್ತಿ. ಜಾಗ ಯಾವ್ದೇ ಇರ್ಲಿ ಹೇಗಿರ್ರಿ ಜೈಕಾರ ಹಾಕ್ಸ್ಕೊಳ್ಳೋ ಏಕೈಕ ನಟ, ಕನ್ನಡದ ಕಲಾವಿದ, ಕುರುಕ್ಷೇತ್ರದ ದುರ್ಯೋಧನ, ಈ ಕಲಿಯುಗದ ಕರ್ಣ. ಅಕ್ಕಿಗೆ ಭತ್ತ ಕವಚ, ದಾನಕ್ಕೆ ದತ್ತ ಕವಚ, ಕನ್ನಡಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನೇ ಕವಚ. ಸುಟ್ಟರೆ ಎಟ್ಟಿಗೆ ಗಟ್ಟಿ, ಚಾಲೆಂಜ್ ಅಂದ್ರೆ ದಾಸನ ಗುಂಡಿಗೆನೆ ಗಟ್ಟಿ. ಇವ್ರಿಗೆ ಕಟ್ಟಕ್ಕಾಗಲ್ಲ ಮೌಲ್ಯ, ಕಣ್ಣಲ್ಲೇ ತೋರಿಸ್ತಾ ಇಲ್ವಾ ಕಲಾಸಿ ಪಾಳ್ಯ. ಆನೆಗೆ ಎದುರು ಬರ್ಬಾರ್ದು, ಈ ಜಗ್ಗುನ ಎದ್ರಾಕೊಂಬಾರ್ದು. ಯಾಕಂದ್ರೆ ನಾನು ಇವಾಗಲೇ ಹೇಳ್ಬಿಡ್ತೀನಣ್ಣ, ನನ್ಗಿರೋದು 2 ಮುಖ. ಒಡೆಯ ಅಂದ್ರೆ ಅಭಿಮಾನ, ಅಂಬರೀಷ ಅಂದ್ರೆ ಯಜಮಾನ. ಥ್ಯಾಂಕ್ ಯು ಚಿನ್ನ.